ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಲ್ಲಿ ಇತ್ತೀಚೆಗೆ ತುಂಬ ಅಸಹ್ಯಕರವಾಗಿ ನಡೆದುಕೊಳ್ತಿರುವಂತಹ ಜೋಡಿಗಳು ಯಾವುದು ಅಂತ ಹೇಳಿದರೆ ಅದು ಸೂರಜ್ ಮತ್ತು ರಾಶಿಕಾ ಶೆಟ್ಟಿ ಜೋಡಿ. ಸೂರಜ್ ಮತ್ತು ರಾಶಿಕಾ ಶೆಟ್ಟಿ ಜೋಡಿಯಲ್ಲಿ ಈ ಸೂರಜ್ಗೆ ಸ್ವಲ್ಪ ಗಾಂಭೀರ್ಯತೆ ಇದ್ದರೆ ರಾಶಿಕಾ ಶೆಟ್ಟಿಗೆ ಯಾವ ಗಾಂಭೀರ್ಯತೆಯೂ ಕೂಡ ಇಲ್ಲ. ರಾಶಿಕಾ ಶೆಟ್ಟಿಯೇ ಸೂರಜ್ ಹಿಂದೆ ಬಿದ್ದು ಸೂರಜ್ ಒಂದು ರೀತಿಯಲ್ಲಿ ಇಲ್ಲಿ ಮಂಗ ಆಗಬೇಕು ಆ ರೀತಿ ಮಾಡ್ತಾ ಇರುವಂಥ ರಾಶಿಕಾ ಶೆಟ್ಟಿಯ ಲೆಕ್ಕಾಚಾರವೇ ಬೇರೆ. ರಾಶಿಕಾ ಶೆಟ್ಟಿ ಸಾಕಷ್ಟು ಕೆರೆಯ ನೀರನ್ನು ಕುಡಿದು ಬಿಗ್ ಬಾಸ್ ಮನೆಗೆ ಬಂದವಳು. ರಾಶಿಕಾ ಶೆಟ್ಟಿಗೆ ಯಾರನ್ನು ಯಾವಾಗ ಹೇಗೆ ಬಳಸಿಕೊಳ್ಬೇಕು, ಯಾರನ್ನು ಯಾವ ರೀತಿ ಉರುಳಿಸಿ ದಾಳವನ್ನು ಹಾಕಬೇಕು ಅನ್ನುವಂಥದ್ದು ಎಲ್ಲದೂ ಕೂಡ ಗೊತ್ತಿರುವಂಥ ಪಂಟರ್. ಹಾಗಾಗಿನೇ ಇಲ್ಲಿ ರಾಶಿಕಾ ಶೆಟ್ಟಿ ಒಂದು ರೀತಿಯಲ್ಲಿ ಸೂರಜ್ ಅವರನ್ನು ಬಲೆಗೆ ಬೀಳಿಸ್ಕೊಂಡು ಸೂರಜ್ ಮೂಲಕ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಒಂದು ಜೋಡಿ ಇದ್ದರೆ ಜನರು ಸ್ವಲ್ಪ ಗಮನವನ್ನು ಕೊಡ್ತಾರೆ. ಎಲ್ಲೋ ಒಂದು ಕಡೆ ಅದು ನನಗೆ ಲಾಭ ಆಗುತ್ತೆ ಅನ್ನುವಂಥ ಈಕೆಯ ದುರುದ್ದೇಶ ಈಗ ಸುದೀಪ್ ಅವರಿಗೆ ಗೊತ್ತಾಗಿದೆ. ಅದೇ ಕಾರಣಕ್ಕೆ ಸುದೀಪ್ ಅವರು ಇಬ್ಬರಿಗೂ ಕೂಡ ನೇರವಾದಂಥ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರೋದಾದರೆ ನೆಟ್ಟಿಗಿರಿ, ನಿಮ್ಮ ಸಂಬಂಧಗಳನ್ನು ಬೆಳೆಸುವಂಥ ಉದ್ದೇಶ ಅಥವಾ ಬೇರೆ ಏನಾದರೂ ಉದ್ದೇಶ ಇದ್ದರೆ ದಯವಿಟ್ಟು ಮನೆಗೆ ನಡೀರಿ. ಬಿಗ್ ಬಾಸ್ ಮನೆ ನಿಮ್ಮ ಸಂಬಂಧಗಳನ್ನು ಬೆಳೆಸುವಂಥ ಶೋ ಅಲ್ವೇ ಅಲ್ಲ. ಇದು ರಿಯಾಲಿಟಿ ಶೋಗಳ ಅಪ್ಪ, ಕೇವಲ ರಿಯಾಲಿಟಿ ಶೋ ಅಲ್ವೇ ಅಲ್ಲ ಅನ್ನೋದನ್ನು ಕೂಡ ನೇರವಾಗಿ ಹೇಳಿದ್ದಾರೆ. ಹಾಗಾದರೆ ರಾಶಿಕಾ ಮತ್ತು ಈ ಸೂರಜ್ಗೆ ಕಿಚ್ಚ ಸುದೀಪ್ ಅವರು ಬೀಸಿದಂಥ ಚಾಟಿ ಹೇಗಿತ್ತು, ಇವರಿಬ್ಬರು ಯಾವ ರೀತಿ ಆಟ ಆಡ್ತಿದ್ದಾರೆ, ಬಿಗ್ ಬಾಸ್ ಮನೆಯ ಒಳಗಡೆ ಇವರು ಹೇಗೆ ತಮ್ಮನ್ನು ತಾವು ಮರೆತಿದ್ದಾರೆ, ಇದು ಯಾರ ಆಟಕ್ಕೆ ಮುಳುವಾಗಬಹುದು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳದ್ದು ಒಂದೊಂದು ಲೆಕ್ಕಾಚಾರ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳಬೇಕು, ಫೈನಲ್ವರೆಗೂ ಕೂಡ ಇರಬೇಕು, ಅಟ್ಲೀಸ್ಟ್ ಫೈನಲಿಸ್ಟ್ ಆದರೂ ಆಗಬೇಕು ಅನ್ನುವಂಥ ಕನಸು ಸಹಜವಾಗಿ ಇರ್ತದೆ. ಫೈನಲ್ ವಿನ್ ಆಗದೇ ಇದ್ರೂ ಕೂಡ ಅಟ್ಲೀಸ್ಟ್ ಫೈನಲಿಸ್ಟ್ ಆದರೂ ಕೂಡ ಆಗಬೇಕು ಅನ್ನುವಂಥದ್ದು. ಆದರೆ ಅಷ್ಟು ಸುಲಭ ಅಲ್ಲ. ಇನ್ನು ಈ ವಿಚಾರದಲ್ಲಿ ರಾಶಿಕಾ ಶೆಟ್ಟಿ ಮಾತ್ರ ತುಂಬ ಕ್ರಿಮಿನಲ್ ಆಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಆಕೆ ಕಳೆದ 11 ಸೀಸನ್ನನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಪರಿಣಾಮ ಈ ಸೀಸನ್ನಲ್ಲಿ ಸ್ಪರ್ಧೆಯಾಗಿ ಬಂದಿರುವಂಥ ರಾಶಿಕಾ ಶೆಟ್ಟಿ ಹೇಗೆ ಬದುಕಬೇಕು ಅನ್ನುವಂಥ ಕಲೆಯನ್ನು ಸ್ಪಷ್ಟವಾಗಿ ಕಲಿತಿದ್ದಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ವೀಕ್ಷಕರು ನೋಡುವಂಥ ರೀತಿ ಮತ್ತು ವೀಕ್ಷಕರಿಗೆ ಯಾವ ರೀತಿ ಇಷ್ಟ ಆಗಬಹುದು ಅನ್ನೋಂಥ ಲೆಕ್ಕಾಚಾರವನ್ನು ಹಾಕಿ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಅದೇ ಕಾರಣಕ್ಕೆ ಯಾವಾಗ ಬಿಗ್ ಬಾಸ್ ಮನೆಗೆ ಸೂರಜ್ ಅನ್ನುವಂತಹ ಒಬ್ಬ ಹ್ಯಾಂಡ್ಸಮ್ ಹಂಗೆ ಎಂಟ್ರಿ ಆಯಿತೋ, ಅದಾದ ಬಳಿಕ ರಾಶಿಕಾ ಈ ಸೂರಜ್ಗೆ ಬಲೆ ಬೀಸಿ ಸೂರಜನ್ನು ತನ್ನ ಬಲೆಯೊಳಗೆ ಹಾಕಿಕೊಂಡು ತನ್ನ ಆಟವನ್ನು ಆಡೋದಕ್ಕೆ ಶುರು ಮಾಡಿದ್ದಾಳೆ. ಹೌದು, ನೋ ಡೌಟ್, ಸೂರಜ್ ಸಿಂಗ್ ಆ್ಯಕ್ಚುಲಿ ಮಾಡೆಲ್, ಜೊತೆಗೆ ಒಬ್ಬ ಅದ್ಭುತವಾದಂತಹ ಮಾನವೀಯ ಮೌಲ್ಯವುಳ್ಳಂತಹ ವ್ಯಕ್ತಿ. ಆ ಕಾರಣಕ್ಕೋಸ್ಕರ ಕಟ್ಟುಮಸ್ತಾದಂತಹ ದೇಹವನ್ನು ಹೊಂದಿರುವಂಥ ಸೂರಜ್ ಹಿಂದೆ ಬಿದ್ದಂಥ ರಾಶಿಕಾ ಶೆಟ್ಟಿ ಪ್ರೀತಿ ಪ್ರೇಮ ಅನ್ನುವಂಥ ನಾಟಕವನ್ನು ಆಡ್ತಾ ಇದ್ದಾಳೆ. ಇನ್ಫ್ಯಾಕ್ಟು ಸೂರಜ್ ಸಿಂಗ್ ಹಿಂದೆ ಈಕೆಯ ಆರಂಭದಿಂದನೂ ಕೂಡ ಬಿದ್ದಿರುವಂಥದ್ದು. ಅದು ಯಾವಾಗ ಸೂರಜ್ ಸಿಂಗ್ ಬಂದು ಈಕೆಗೆ ಫ್ಲವರನ್ನು ಕೊಟ್ಟನೋ ಅದಾದ ಬಳಿಕ ಈಕೆಯ ಲೆಕ್ಕಾಚಾರ ಬದಲಾಯಿತು. ಬಿಗ್ ಬಾಸ್ ಮನೆ ಒಳಗಡೆ ಹೀಗೆ ಖಾಲಿ ಪೀಲಿಯಾಗಿದ್ದರೆ ಬದುಕೋಕೆ ಸಾಧ್ಯವಿಲ್ಲ, ಹೆಚ್ಚು ಜನ ಗಮನವನ್ನು ಕೊಡೋದಿಲ್ಲ. ಹೆಚ್ಚು ಜನರ ಗಮನವನ್ನು ಸೆಳೆಯಬೇಕು ಅಂತ ಹೇಳಿದ್ರೆ ಒಂದು ಜೋಡಿಯ ಅಗತ್ಯತೆ ಇದೆ. ಆ ಜೋಡಿಯಾಗಿ ಕೆಲಸವನ್ನು ಮಾಡುತ್ತಾ ಈ ಸೂರಜ್ ಸಿಂಗ್ ಮತ್ತು ರಾಶಿಕಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಈಗಾಗಲೇ ಸೂರಜ್ ಸಿಂಗು ಒಂದು ರೀತಿಯಲ್ಲಿ 2 ದೋಣಿಯ ಮೇಲೆ ಕಾಲನ್ನು ಇಟ್ಟಾಗಿದೆ. ಹೀಗಿರುವಂಥ ಸಂದರ್ಭದಲ್ಲಿ ರಾಶಿಕಾ ಶೆಟ್ಟಿ ಯಾವ ದೋಣಿಯನ್ನು ಮುಳುಗಿಸ್ತಾರೆ, ಯಾವ ದೋಣಿಯನ್ನು ದಡ ಸೇರಿಸ್ತಾರೆ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಅಸಲಿಗೆ ರಾಶಿಕಾ ಶೆಟ್ಟಿ ಮತ್ತು ಸೂರಜ್ ಸಿಂಗು ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಎಲ್ಲೇ ಮೀರಿದ ವರ್ತನೆಯನ್ನು ಕೂಡ ತೋರಿಸ್ತಿದ್ದಾರೆ. ಇತ್ತೀಚೆಗೆ ಕೆಲವೊಂದು ಕಡೆ ಹೋಗಿ ಒಟ್ಟಿಗೆ ಕೂತು ಮಾತನಾಡುವಂಥದ್ದು, ಮೈ ಮೇಲೆ ಬಿದ್ದು ಮಾತನಾಡುವಂಥದ್ದು, ತುಂಬ ಆತ್ಮೀಯರಾಗಿ ಇರುವ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು, ಇವೆಲ್ಲದೂ ಕೂಡ ಅಪಾಯಕಾರಿಯಾಗಿ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಮತ್ತೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಒಂದನೇದು. ಎರಡನೇದು, ರಾಶಿಕಾ ಶೆಟ್ಟಿ ಈಗಾಗಲೇ ಸೂರಜ್ ಹಿಂದೆ ಬಿದ್ದಿರುವಂಥದ್ದು. ಹಾಗಿದ್ದರೂ ಕೂಡ ಸೂರಜ್ ಮೊನ್ನೆ ಪ್ರಪೋಸ್ ಕೂಡ ಮಾಡಿದ್ದಾರೆ ರಾಶಿಕಾ ಶೆಟ್ಟಿಗೆ. ಈ ಪ್ರಪೋಸನ್ನು ರಾಶಿಕಾ ಶೆಟ್ಟಿ ಒಪ್ಪಿಕೊಂಡಿಲ್ಲ. ಅದಕ್ಕೆ ಕಾರಣವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ರಾಶಿಕಾ ಶೆಟ್ಟಿಗೆ ಇಲ್ಲಿ ಲಾಕ್ ಆಗೋದಕ್ಕೆ ಇಷ್ಟ ಇಲ್ಲ. ರಾಶಿಕಾ ಶೆಟ್ಟಿ ಒಂದು ರೀತಿಯಲ್ಲಿ ಫ್ರೀ ಬರ್ಡ್ ಆಗಿ ಇರಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಾಕೆ. ಯಾಕಂತ ಹೇಳಿದ್ರೆ ಈಗಾಗಲೇ ಆಕೆಗೆ ಒಂದು ಪ್ರೀತಿ ಇತ್ತು, ಆ ಪ್ರೀತಿ ಮುರಿದು ಬಿತ್ತು. ಅದಾದ ಬಳಿಕ ಮತ್ತೊಂದು ಪ್ರೀತಿ ಹುಟ್ಟಲಿಲ್ಲ. ಮತ್ತೊಂದು ಪ್ರೀತಿ ಹುಟ್ಟೋದಕ್ಕಿಂತ ಮುಂಚೆ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಈಕೆಯ ಆಲೋಚನೆ. ಆ ಕಾರಣಕ್ಕೋಸ್ಕರ ಈಗ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ಜನರನ್ನು ಸೆಳೆಯೋದಕ್ಕೆ ಅಥವಾ
ಒಂದು ಗಮನವನ್ನು ಸೆಳೆಯುವಂಥ ಕಾರಣಕ್ಕೋಸ್ಕರ ಅಥವಾ ಟಿ ಆರ್ ಪಿಯನ್ನು ಹೆಚ್ಚಿಸ್ಕೊಳ್ಳುವಂಥ ಕಾರಣಕ್ಕೋಸ್ಕರ, ತನ್ನ ವೈಯಕ್ತಿಕ ಟಿ ಆರ್ ಪಿಯನ್ನು ಹೆಚ್ಚಿಸ್ಕೊಳ್ಳುವಂಥ ಕಾರಣಕ್ಕೋಸ್ಕರ ಹೌದು ಅನ್ನುವಂಥ ಉತ್ತರ ಬಂದರೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಸೂರಜ್ ಸಿಂಗ್ ಇಲ್ಲ, ಈ ಆಟವನ್ನು ಇಲ್ಲಿಗೆ ನಿಲ್ಲಿಸಿದ್ರು ಕೂಡ ಅಚ್ಚರಿ ಇಲ್ಲ. ಕೆಲವೊಂದು ಸೂಕ್ಷ್ಮಗಳು ಆತನಿಗೂ ಕೂಡ ಗೊತ್ತಾಗ್ತದೆ, ಇನ್ನು ಕೆಲವು ಸೂಕ್ಷ್ಮಗಳು ನಿಮ್ಮಿಂದ, ಕೆಲವೊಂದು ಸೂಕ್ಷ್ಮಗಳು ರಾಶಿಗಳಿಂದನೂ ಕೂಡ ಗೊತ್ತಾಗುತ್ತೆ, ಕೆಲವೊಂದು ಸೂಕ್ಷ್ಮಗಳು ಸೂರಜ್ಗೂ ಕೂಡ ಅರ್ಥ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ಕಿಚ್ಚ ಸುದೀಪ್ ಅವರು ಇದೇ ವಿಚಾರವನ್ನು ಕೇಳ್ತಾರೆ, ಸೂರಜ್ ಸಿಂಗಿಗೆ ಮತ್ತು ರಾಶಿಕಾಗೆ ಇದೇ ವಿಚಾರವನ್ನು ಇಂಡೈರೆಕ್ಟ್ಲಿ ಹೇಳ್ತಾರೆ. ನೋಡಿ, ನೀವು ಬಿಗ್ ಬಾಸ್ ಮನೆ ಒಳಗಡೆ ಬಂದಿರುವಂಥದ್ದು ಸಂಬಂಧಗಳನ್ನು ಬೆಳೆಸಿಕೊಳ್ಳೋದಕ್ಕಲ್ಲ. ಸಂಬಂಧಗಳನ್ನು ಬೆಳೆಸಿಕೊಳ್ಳೋದಕ್ಕೆ ಬೇರೆ ಬೇರೆ ಶೋಗಳಿದ್ದಾವೆ, ಬೇರೆ ಬೇರೆ ವೇದಿಕೆಗಳಿದ್ದಾವೆ, ಹೊರಗಡೆ ಬೇಕಾದಷ್ಟು ಜಾಗಗಳಿದ್ದಾವೆ. ನೀವು ಹೊರಗಡೆ ಹೋದ ಬಳಿಕ ಸಂಬಂಧ ಬೆಳೆಸ್ಕೊಳ್ತಿರೋ ಇನ್ನೊಂದು ಮತ್ತೊಂದು ಏನು ಬೇಕಾದರೂ ಮಾಡ್ಕೊಳ್ಳಿ, ಅದಕ್ಕೆ ನಾನು ಸುತರಾಮ್ ಅಡ್ಡ ಬರೋದಿಲ್ಲ. ಬಟ್ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಸಂದರ್ಭದಲ್ಲಿ ನಿಮಗೆ ಸಂಬಂಧವನ್ನು ಬೆಳೆಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಕೊಡೋದಿಲ್ಲ. ಇಲ್ಲಿ ನೀವು ಆಟ ಆಡಬೇಕು. ಬಿಗ್ ಬಾಸ್ ಮನೆಯಲ್ಲಿ ಎವ್ರಿ ಮೂಮೆಂಟು, ಎವ್ರಿ ಸೆಕೆಂಡ್ ಕೂಡ ಏನಾದರೂ ಒಂದು ನಡೀತಾ ಇರ್ತದೆ, ಅದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನುವಂಥದ್ದು ಕಿಚ್ಚ ಸುದೀಪ್ ಅವರ ಎಚ್ಚರಿಕೆಯ ಮಾತು. ಇದು ಕೇವಲ ಈಕೆಗೆ ಮಾತ್ರ ಅಲ್ಲ, ರಾಶಿಕಾಗೆ ಮಾತ್ರ ಅಲ್ಲ, ಈತನಿಗೂ ಕೂಡ ಸೇರಿ ಕೊಟ್ಟಿರುವಂಥ ಎಚ್ಚರಿಕೆ. ಕಾರಣ ಏನು ಅಂತ ಹೇಳಿದ್ರೆ, ನೀವು ಗಮನಿಸಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಇವರಿಬ್ಬರು ಕೂಡ ಹೆಚ್ಚಾಗಿ ಅಂಡ್ಕೊಂಡೇ ಇರ್ತಿದ್ದಾರೆ. ಹೆಚ್ಚಾಗಿ ಒಟ್ಟಿಗೆ ಕೂತು ಮಾತನಾಡುವಂಥದ್ದು, ಆ ಮಾತನಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ತಂತ್ರಗಾರಿಕೆಗಳನ್ನು ಮಾಡುವಂಥದ್ದು, ಕೆಲವರನ್ನು ಟಾರ್ಗೆಟ್ ಮಾಡುವಂಥದ್ದು, ಈ ರೀತಿಯಾದಂತಹ ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಹಾಗೆಯೇ ಸೂರಜ್ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಬೆಂಬಲವಾಗಿ ನಿಲ್ತಾ ಇರುವಂಥದ್ದು ರಾಶಿಕಾಗೆ ತುಂಬ ದೊಡ್ಡ ತಪ್ಪಾಗಿ, ಅಪರಾಧವಾಗಿ ಕಾಣಿಸ್ತಿದೆ. ಹೀಗಾಗಿ ಇಲ್ಲಿ ಕೆಲವೊಂದು ಸಲ ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ತಪ್ಪಾಗ್ತದೆ. ಅದಕ್ಕೆ ಪೂರಕವಾಗಿ ಇಲ್ಲಿ ಸೂರಜ್ ಸಿಂಗ್ ತೆಗೆದುಕೊಳ್ಳುವಂಥ ಕೆಲವೊಂದು ನಿರ್ಧಾರಗಳು ಆತನಿಗೆ ಒಂದು ರೀತಿಯಲ್ಲಿ ಮುಳುವಾಗ್ತದೆ ಅನ್ನೋದು ಆತನಿಗೆ ಅರಿವಿಲ್ಲ. ಹಾಗೆಯೇ ಇಲ್ಲಿ ಏನೇ ಇದ್ರೂ ಕೂಡ, ಈಗ ಸಮಸ್ಯೆ ಇರುವಂಥದ್ದು ರಾಶಿಕಾಗಾದರೆ ರಾಶಿಕನೇ ಅದಕ್ಕೆ ಪರಿಹಾರವನ್ನು ಹುಡುಕಬೇಕು. ನಾನು ಅದಕ್ಕೆ ಪರಿಹಾರವನ್ನು ಹುಡುಕ್ತೀನಿ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಹಾಗಾಗಿ ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಆಲೋಚನೆಗಳು ಅಥವಾ ಒಂದಷ್ಟು ಈ ಬದಲಾವಣೆಗಳನ್ನು ನಾವು ತರಲೇಬೇಕಾಗುತ್ತೆ ಅನ್ನುವಂಥದ್ದು ಈಗ ಕಿಚ್ಚ ಸುದೀಪ್ ಅವರೇ ರಾಶಿಕೆಗೆ ಕೊಟ್ಟಿರುವಂತಹ ಅಥವಾ ಹೇಳಿರುವಂಥ ಕಿವಿ ಮಾತು. ಸಂಬಂಧಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಇಲ್ಲಿರುವಂಥ ಆಟವನ್ನು ಕಳೆದುಕೊಳ್ಳಬೇಡಿ, ಆಟದ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ. ಆಟ ಒಮ್ಮೆ ಹೋಯಿತು ಕೈತಪ್ಪಿ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ತುಂಬ ಸೂಕ್ಷ್ಮವಾಗಿ, ತುಂಬ ಎಚ್ಚರಿಕೆಯಾಗಿ ಮತ್ತು ತುಂಬ ಅರ್ಥಪೂರ್ಣವಾಗಿ ಕಿಚ್ಚ ಸುದೀಪ್ ಅವರು ರಾಶಿಕೆಗೆ ಅರ್ಥ ಮಾಡಿಸಿದ್ದಾರೆ. ಬಟ್ ರಾಶಿಕೆ ಇದನ್ನು ಅರ್ಥ ಮಾಡ್ಕೊಳ್ತಾರೆ ಇಲ್ವ ಅನ್ನೋದು ಈಗಿರುವಂಥ ಪ್ರಶ್ನೆ. ಅರ್ಥ ಮಾಡಿಕೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವಲ್, ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಬಿಗ್ ಬಾಸ್ ಮನೆಯಿಂದ ಗೇಟ್ ಪಾಸ್ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ರಾಶಿಕಾ ಮತ್ತು ಈ ಸೂರಜ್ ಸಿಂಗ್ ಅವರ ಈ ಅನ್ಯೋನ್ಯ ಲವ್ ಸ್ಟೋರಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಲವ್ ಸ್ಟೋರಿ ನಿಜವಾಗ್ಲೂ ಕೂಡ ಫೇಕ್ ಲವ್ ಸ್ಟೋರಿ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ, ಸ್ವಾರ್ಥದ ಲವ್ ಸ್ಟೋರಿ. ಬಟ್ ಇದು ಎಷ್ಟು ದಿನಗಳ ಕಾಲ ಜೀವಂತವಾಗಿರ್ಬೋದು, ಉಸಿರಾಡ್ಬೋದು ನಿಮಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವೇನು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀರೋ ಇವರಿಬ್ಬರಿಗೂ ಕೂಡ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.